ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಬೇಕಾಗಿತ್ತು? ಕೊಡ್ರಿ. ಇಸ್ಕೊಂಡು ಹೋಗೇ ಬಿಟ್ಟು ಇಸ್ಕೊಬಲ್ದ ಅತ್ಗೆ 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 ಸರಿ 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 ನಮ್ ಬರ್ಲ ಅತ್ಗೆ. ಮಂಜು ಚಿನ್ನ ಹುಷಾರು. ಓ ಒಬ್ಬೊಬ್ರಿಗೆ ಸಪ್ರೇಟ್ ಸೌತ್ ಆಫ್ರಿಕಾ ಹಿಂಗೆ ಎತ್ಕೊಂಡು ಸಪ್ರೇಟ್ ಕವರ್ಗೆ ಹಾಕ್ಸ್ಕೊಂತೀನಿ. ಬತ್ತೇನೆ ನಾನೇ ಎದುರ್ಕೊಂಡ್ಬಿಟ್ಟೆ. ಏನೇ ನಾನು ಅವಾಗ್ಲೇ ಹೇಳ್ದೆ ತಾನೆ ಅವ್ನ್ಗೆ ಚೀಟಿ ಕೊಡ್ಬೇಡಿ, ಅವ್ನ್ ಮೋಸ ಮಾಡ್ತಾನಂತ. ಕೇಳ್ತೀರ ನೀವು? ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಚೀಟಿ ಸವಾಸ ಮಾಡಿ ಮೋಸ ಮಾಡ್ಬಿಟ್ಟಲ್ಲ ಅವನು. ಬರ್ರಿ ಸಿಗ್ದಾಕ್ತೀನಿ ಅವ್ನ ಬಾಯಿಗೆ ಇಟ್ಟಾಕ, ಅವ್ನ ಬಾಯಿ ಕೊತ್ತಂಬರಿ ಸೊಪ್ಪು. ಹಿಂಗಲ್ಲ ಕಣೆ, ಅವ್ರಿಗೆ ನಿಮ್ಗಂದ್ ಏನ್ ತಪ್ಪು? ಅವ್ರಿಗೆ ಹೋಗಿಬೇಕು. ಎಲ್ಲಿದ್ದಾನ ಅವನು? ಏನಯ್ಯ, ಇಂಥ ಮುದ್ದಾದ ವಟಾರದ ಹೆಂಗಸರಿಗೆ ಮೋಸ ಮಾಡಕ್ ಹೆಂಗ ಮನ್ಸು ಬಂತು ನಿಂಗೆ? ಈ ತರ ಮೋಸ ಮಾಡಂಗಿರೋ ದೇಶ ಬಿಟ್ಟು ಹೋಗ್ಬಿಡೋ ನೀನು. ಚೀಟಿಗೆ ದುಡ್ಡು ಹಾಕಿ ಮೋಸ ಹೋದ್ರಲ್ಲ, ಬೇಜಾರಾಗ್ತಾ ಇಲ್ವಾ? ಡೈಲಾಗ್ ಬಿಟ್ಟು ಏನು ಹೇಳಲ್ಲ ಅಲ್ಲ? ಇಲ್ಲಿ ಎಲ್ಲಾ ವಟಾರದ ಹೆಂಗಸರಿಗಿಂತ ದೊಡ್ಡ ಬಜಾರಿ ಹೆಂಗಸ್ ಒಂದಿದೆ. ಏನಮ್ಮ ಅದು ವಾಯ್ಸು? ಎಲ್ಲಿಂದ ಬರುತ್ತೆ ನಿಂಗ ವಾಯ್ಸು? ಗಂಟ್ಲಿಂದ ಬರುತ್ತೆ. ಓ ಶಬಾಷ್. ಇಮೋಷನಲ್ ಡ್ಯಾಮೇಜ್ ಇದೆಯಾ? ಆದ್ರೂ ಹೆಂಗ್ ಎನರ್ಜಿ ಅಲ್ಲಿಂದ ಬರುತ್ತೆ? ನನಗೆ ಎನರ್ಜಿ ಇದೆ, ಅದಕ್ಕೆ ಬರುತ್ತೆ. ಜನನಿ, ಈ ತರ ಚೀಟಿಲಿ ಮೋಸ ಮಾಡೋದ್ನಲ್ಲ, ಏನು ಬೇಜಾರಾಗ್ತಾ ಇಲ್ವಾ ನಿಂಗೆ? ತುಂಬಾನೇ ಬೇಜಾರಾಯ್ತು. ಯಾಕೆ ಬೇಜಾರಾಯ್ತು? ಇಂತ ಮೋಸ ಮಾಡೋ ಮನುಷ್ಯಗೆ ಇನ್ನು ಚೆಚ್ಚಿ ಹೊಡಿಬೇಕನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ತಕ್ಕ, ಮಕ್ಳು ಸುಳ್ಳು ಹೇಳಲ್ಲ, ನಿಜ. ಇಂದ ಹಾಕೊಂಡ್ ಹೇಳಿ. ಈಗ ಈ ಮುದ್ದಾದ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಜಜಸ್ ಕೇಳೋಣ. ಓಕೆ, ಎಲ್ಲ ನಿಮ್ ಮನೆಯವ್ರನ್ನ ನೀವೇ ಕೇಳಿ. ಅಧ್ಯಕ್ಷರ ಮನೆಯವ್ರು ಯಾರು? ನಿಮ್ ಮನೆಯವ್ರು ಯಾರು? ಶರಣ್ ಸರ್. ಹಾ ಶರಣ್ ಸರ್ಗೆ ಕೇಳು, ಮನೆಯವ್ರೆ ಹೆಂಗಿತ್ತು ನಮ್ ಸ್ಕಿಟ್ಟು ಅಂತ ಕೇಳು. ನಮ್ ಸ್ಕ್ರಿಪ್ಟ್ ಹೆಂಗಿತ್ತು? ಅಯ್ಯೋ, ಏನಂದ್ರೆ ಏನಲ್ಲ ಅಂದ್ರೆ ನಮ್ ಸ್ಕ್ರಿಪ್ಟ್ ಏನ್ ಅಳಿ ಅಂದ್ರೆ ಎಲ್ಲ ಕಣಮ್ಮ. ಏನು ಅಂದ್ರೆ ನಮ್ ಸ್ಕಿಟ್ ಹೆಂಗಿತ್ತು ಅಂತ ಕೇಳು. ಮೂಗೆಲ್ಲ ಸೀಂಡ್ರಸ್ಕೊಂಡ್ಬಿಟ್ಲಿ ಹಿಂಗೆ. ಹಂಗೆ ಸ್ಟ್ರೈಟ್ ಆಗಿ ಕೇಳಿ. ಏನು ಅಂದ್ರೆ ಹೆಂಗಿತ್ತು ನಮ್ ಸ್ಕಿಟ್ಟು? ಏನು ಅಂದ್ರೆ ಹೆಂಗಿತ್ತು ನಮ್ ಸ್ಕ್ರಿಪ್ಟ್? ಹೇಳ್ಬೇಕಾ? ನೀವೆಲ್ಲರೂ ಸ್ವಲ್ಪ ಹಿಂದೆ ಹೋಗಿ ಹೇಳ್ತೀನಿ. ಅವರೇನೆ ಎಲ್ಲಾರು ಅವ್ರು ಅಷ್ಟು ಜನ ಮಕ್ಕಳು 1 2 3 ಒಟ್ಟಿಗೆ ಹೇಳ್ಬೇಕು. 1 2 3 ಅಂತ. ರೆಡಿ, ಸ್ಟಾರ್ಟ್. 1 2 3 ಚಾಕ್ಲೇಟ್ ಶವರ್. ಅಧ್ಯಕ್ಷರೇ, ಇಷ್ಟು ಮುದ್ದಾದ ವಟಾರ ಜಗಳ ನೋಡಿದೀರಾ? ನಾನು ನೋಡೇ ಇಲ್ಲ ಇದುವರೆಗೂ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಬ್ಲೋಯಿಂಗ್. ಇವತ್ತಿನ ಡೇನ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕಿಟ್ಸ್ ಫಾರ್ ದಿ ಡೇ. ಫಸ್ಟ್ ಫ್ರೇಮಿನಿಂದ ಲಾಸ್ಟ್ ಫ್ರೇಮಿನ ತನಕ ಹೊಟ್ಟೆ ಹಿಡ್ಕೊಂಡು ಮನ್ಸಾರೆ ನಕ್ಬಿಟ್ಟು ಮನೆಗೆ ಹೋಗುವಂತ ಸ್ಕಿಟ್ ಇದು. ಈ ಸ್ಕಿಟ್ಟಿನ ಡೈರೆಕ್ಟರ್ ಯಾರು? ಮಂಜೂರ್ ನೀವಾ? ರೈಟರ್ ಯಾರು? ಸ್ಕ್ರಿಪ್ಟ್ ನಮ್ದೇ ಸರ್. ನಾನು ನವೀನಣ್ಣ ಇಂಪ್ರೂವೇಷನ್ ಮಾಡಿ. ಬರ್ಲಿ ಮಂಜು ಒಂದು ಚಪ್ಪಲೆ ಬರ್ಲಿ ರೀ. ಬಹಳ ಚೆನ್ನಾಗಿ ಮಾಡಿದ್ರಿ, ಬಹಳ ಖುಷಿ ಆಯ್ತು ನಿಮಗೆ. ಎಲ್ಲರಿಗೂ ಒಳ್ಳೇದಾಗಲಪ್ಪ. ಆಲ್ ದಿ ಬೆಸ್ಟ್ ಬೆಸ್ಟ್ ಬೆಸ್ಟ್. ಲವ್ಲಿ. ನಿಶ್ವಿಕಾ ಮನೆಯವ್ರು ಯಾರು? ಓ ಕರೆಕ್ಟ್, ನೀನೇ ಅಲ್ವಾ? ಏನು ಅಂದ್ರೆ ಅಂತ ನೀನ್ ಕೇಳು. ಹೆಂಗಸ್ರೆ, ಹೆಂಗಿತ್ತು ಸ್ಕಿಟ್? Mind
ಗಾಡ್, ಏನ್ ಆಕ್ಟಿಂಗ್ ಮಾಡಿದ್ರು, ಒಬ್ರೊಬ್ರಿಗಿಂತ ಹೆಚ್ಚು. ಓ ಮೈ ಗಾಡ್, ಬಿಗಿನಿಂದ ಎಂಡ್ ವರ್ಗು ನಾವ್ ನಗ್ತಾನೆ ಇದೀವಿ. ಸ್ಟಾರ್ಟ್ ನಾನು ಇಷ್ಟು ದಿವಸ ಏನಾದ್ರು ಎಮೋಷನಲ್ ಆಕ್ಟ್ ಇದ್ದಾಗ ಮಾತ್ರ ಅಳ್ತಾ ಇದ್ದೆ. ಫಸ್ಟ್ ಟೈಮ್ ನಕ್ಕಿ ಹತ್ತಿದ್ದೀನಿ ನಾನು. 2-3 ಟಿಶ್ಯೂ ಎಲ್ಲ ವೇಸ್ಟ್ ಮಾಡಿದೀನಿ ನಾನು. ಆನಂದ ಪುಷ್ಪ. ಹಗಲು ರಾತ್ರಿ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಮಂಜ ಅಷ್ಟು ಕಷ್ಟಪಟ್ಟಿನ, ನವೀನೂ ಅಷ್ಟೇ ಕಷ್ಟಪಟ್ಟಿನ. ಬರ್ಲಿ ಚಪ್ಪಾಳೆ ನವೀನಗೆ. ನಿಜವಾಗ್ಲು ವಾಟ್ ಸೋ ವೆಲ್ ಪೋರ್ಟ್ರೇಡ್. ಎಲ್ರಿಗೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಆಕ್ಟ್. ತುಂಬಾನೇ ನ್ಯೂ ಯೂನಿಕ್ ಆಸ್ಪೆಕ್ಟ್ಸ್ ಇತ್ತು ಈ ಆಕ್ಟ್ ಅಲ್ಲಿ. ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕಿದೀವಿ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಲವ್ಲಿ. ಶ್ರೇಯಾ, ಚಂದ್ರ ಅವರೇ, ಏನು ಅಂತ ನನ್ ಸ್ಕಿಟ್ ಹೆಂಗಿತ್ತು? ಏನು ಅಂದ್ರೆ ಅವರೇ ಚಂದ್ರು ಅವರೇ, ಏನು ಅಂದ್ರೆ ಬಹಳ ಚೆನ್ನಾಗಿದ್ದಿ ಪುಟ್ಟಿ ನೀನು. ಅಷ್ಟೇ ಚೆನ್ನಾಗಿತ್ತು. ನನ್ನ ಹೆಂಡತಿಗೆ ಇತ್ತೀಚೆಗೆ ಸ್ವಲ್ಪ ನಾನು ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಬೇರೆ ಬೇರೆ ತರ ಕಾಣಿಸ್ತೀನಿ ಅಂತ ಅನ್ಸ್ಬಿಟ್ಟು ಚೆನ್ನಾಗಿದ್ದಾರೆ ಇತ್ತೀಚೆಗೆ ಯಾಕೋ ಅಂತ ಅಂದ್ರು. ಇನ್ನೊಂದು ಮದುವೆ ಮಾಡ್ಕೋಬೋದಾ ಅಂದೆ. ನನ್ನಷ್ಟೇ ಚೆನ್ನಾಗಿದ್ರೆ ಮಾಡ್ಕೊಳ್ಳಿ ಅಂತ. ನಿನಗಿಂತ ಚೆನ್ನಾಗಿರೋಳು ಸಿಕ್ಕಿದಾಳೆ ಅಂತ ಇವತ್ತು ಕರ್ಕೊಂಡು ಹೋಗ್ತೇನೆ ಅವಳನ್ನ ಅಂತ ನಾನು. ಇವತ್ತಿನ ಕಾರ್ಯಕ್ರಮ ಎಲ್ಲವನ್ನೂ ಮರೆಸ್ತು ನಮ್ಗೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಗುಡ್ ಲಕ್. ಒಳ್ಳೆ ಥ್ಯಾಂಕ್ ಯು. ಕಿಲಾಡಿ ಗ್ಯಾಲರಿ ರೆಡಿ, ಸ್ಕೋರ್ ಕೊಡಿ. ಸ್ಕೋರ್ ಪ್ಲೀಸ್. $100 ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಟ್ಕೊಂಡ್ ಹೆಂಡತಿ ಅಮಾಯಕಿ ಅನ್ಕೊಂಡು ಬಿಲ್ಡಪ್ ಮೇಲೆ ಬದುಕಿರುವಂತ ಘಾಟಿ ಗಂಡಂಗೆ ರಿಯಾಲಿಟಿ ಏನು ಅನ್ನೋದು ಗೊತ್ತಾದ ಮೇಲೆ ಅವನ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಕಿಲಾಡಿ ಜೂನಿಯರ್ಸ್. ಆನೇಕಲ್ನ ಪರೀಕ್ಷಿತ್, ಬೆಂಗಳೂರಿನ ಅದ್ವಿಕ್, ಹಿರಿಯೂರಿನ ಶ್ರೇಯಾ ಗೌಡ, ಸೀನಿಯರ್ ಕಿಲಾಡೀಸ್ ಕೋಲಾರದ ಮಾನ್ಸಿ ಹಾಗೂ ನಮ್ಮ ಹಳ್ಳಿ ಪವನ್ ಪವರ್ ಗರ್ಲ್ ಘಾಟಿ ಗಾನವಿ. ಎಲ್ರಿಗೂ ನಮಸ್ಕಾರ. ಜಡ್ಜಸ್, ನಾನು ಚಂದ ಪ್ರಚಂಡ. ಈ ಸ್ಕಿಟ್ ಅಲ್ಲಿ ಘಾಟಿ ಗಂಡ. ಒಂಬತ್ತಾದ್ಮೇಲೆ ಬರುತ್ತೆ 10 ಗಂಡ ಅಂದ್ರೆ ಗತ್ತು. ಅಪ್ಪಾಜಿ ತಾಳಿ ಕಟ್ಟಿ ಮದುವೆ ಆಗೋನ್ ಬರೀ ಗಂಡ ಆಗಿರ್ತಾನೆ. ಆದ್ರೆ ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋನು ಗಂಡ್ಸ್ ಆಗಿರ್ತಾನೆ. ಏನ್ ಹೇಳಿ ಶರಣ್ ಸರ್? ಗಂಡ್ಸು. ನಿರಂಜನ್ ಬ್ರೋ ಗಂಡ್ಸು. ಹ್ಞೂ ಕಣಪ್ಪ, ನನಗೆ ಹೇಳ್ದ. ಅದ್ ಸರಿ, ನಿಂಗೆ ಹೆಂಗೋ ಗೊತ್ತಾಯ್ತು?